ನಾಗದೇವ್ರಿಗೆ ಯಾವುದೇ ಕಾರಣಕ್ಕೂ ಈ ಒಂದು ಗೆಜ್ಜೆ ವಸ್ತ್ರವನ್ನ ಹಾಕಬಾರ್ದು. ಹಾಗಾದ್ರೆ ಯಾವ ಗೆಜ್ಜೆ ವಸ್ತ್ರವನ್ನ ಹಾಕಬೇಕಾಗುತ್ತೆ? ನಾಗರ ಚೌತಿ ದಿವಸ ಆಗಿರ್ಬೋದು ಅಥವಾ ನಾಗರ ಪಂಚಮಿ ದಿವಸನೇ ಆಗಿರ್ಬೋದು, ಈ ಒಂದು ತಪ್ಪುಗಳನ್ನ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇದರಿಂದ ನಾಗದೋಷ ನಿಮಗೆ ಬಂದೇ ಬರುತ್ತೆ. ಹಾಗಾದ್ರೆ ಆ ತಪ್ಪುಗಳಾದ್ರೂ ಯಾವುದು ನಾವು ಮನೆಯಲ್ಲಿ ಮಾಡುವಂಥದ್ದು? ನಾಗರ ದೇವತೆಗೆ ಹಾಲನ್ನ ಹಾಕ್ಬೇಕಾದ್ರೆ ಈ ಒಂದು ಶ್ಲೋಕ ಹೇಳ್ಕೊಳ್ಳೋದ್ರಿಂದ ಎಂಥದ್ದೇ ಸಮಸ್ಯೆಯಲ್ಲಿ ಪರಿಹಾರ ಆಗುತ್ತೆ. ಹಾಗಾದ್ರೆ ಆ ಶ್ಲೋಕ ಆದ್ರೂ ಯಾವುದು? ಈ ದಿನ ಅಕ್ಕ ತಂಗಿಯರಿಗೆ ಆಗಿರ್ಬೋದು ಅಥವಾ ಅಣ್ಣ ತಮ್ಮಂದಿರಿಗೆ ಆಗಿರ್ಬೋದು ಬೆನ್ನು ತೊಳೆಯುವಂತ ಸಂಪ್ರದಾಯ ಮಾಡಬೇಕು. ಈ ಒಂದು ಅಭಿಷೇಕದ ನೀರನ್ನ ಅರ್ಪಿಸೋದ್ರಿಂದ ಶೇಷ ದೇವರು ಸಂತುಷ್ಟರಾಗ್ತಾರೆ. ಹಾಗಾದ್ರೆ ಆ ಅಭಿಷೇಕದ ನೀರು ಯಾವ ದೇವ್ರದ್ದು? ಇದೆಲ್ಲ ಮಾಹಿತಿ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾಗರ ಚೌತಿ ಅಥವಾ ನಾಗರ ಪಂಚಮಿನ ಯಾವ ರೀತಿ ಆಚರಿಸಬೇಕು ಅಂತ ತಿಳಿಸ್ತಾ ಇದ್ದೀನಿ. ನಾಗಪ್ಪನ ಆರಾಧನೆ, ಶೇಷ ದೇವರ ವಿಶೇಷ ಆರಾಧನೆ. ಇದೇ ಆಗಸ್ಟ್ 2026 16ನೇ ತಾರೀಕು ಭಾನುವಾರ ಬಂದಿದೆ. ಮತ್ತೆ ಪಂಚಮಿ ಆಗಸ್ಟ್ 17ನೇ ತಾರೀಕು ಸೋಮವಾರ ಬಂದಿದೆ. ನಾಗರ ಚೌತಿ, ನಾಗರ ಪಂಚಮಿ ಅಂತ ಹೇಳಲಾಗುತ್ತೆ, ನಾಗರ ಚತುರ್ಥಿ ಅಂತಲೂ ಕೂಡ ಹೇಳಲಾಗುತ್ತೆ, ಮತ್ತೆ ಗರುಡ ಪಂಚಮಿ ಅಂತ ಕೂಡ ಹೇಳಲಾಗುತ್ತೆ. ನಾಗಪ್ಪನ ಆರಾಧನೆ, ಶೇಷ ದೇವರ ವಿಶೇಷ ಆರಾಧನೆ ಈ 2-3 ದಿನಗಳಲ್ಲಿ ಮಾಡಲಾಗುತ್ತೆ. ನಾವು ನಾಗದೇವರ ಆರಾಧನೆ ಮಾಡುವಾಗ ಹೆಚ್ಚು ನಾವು ಜಾಗೃತೆಯನ್ನು ವಹಿಸಬೇಕಾಗುತ್ತೆ. ತುಂಬಾನೇ ಮಡಿಯಿಂದ ಮಾಡಬೇಕಾಗುತ್ತೆ. ಇದು ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಮನೆಯಲ್ಲೂ ಸಹ ನಾಗದೇವರ ಆರಾಧನೆ ಕೂಡ ಮಾಡ್ಕೋಬಹುದು, ಹಾಲನ್ನು ಕೂಡ ಹಾಕ್ಬೋದು. ಇನ್ನು ದೇವಸ್ಥಾನದಲ್ಲೂ ಕೂಡ ನಾಗರ ಕಟ್ಟೆ ಹತ್ರ ಹೋಗ್ಬಿಟ್ಟು ನೀವು ಹಾಲನ್ನು ಕೂಡ ಹಾಕ್ಬೋದು. ಮನೆಗಳಲ್ಲಿ ಬೆಳ್ಳಿ ನಾಗರ ಪ್ರತಿಮೆಗಳೇನಾದ್ರೂ ಇಟ್ಕೊಂಡಿದ್ರೆ ಒಂದು ತಟ್ಟಿನಲ್ಲಿ ಅದನ್ನ ಇಟ್ಬಿಟ್ಟು ಅದಕ್ಕೂ ಕೂಡ ನೀವು ಹಾಲಿನ ಅಭಿಷೇಕ ಮಾಡ್ಕೋಬಹುದು. ಮತ್ತೆ ಹುತ್ತದ ಮಣ್ಣಿನಿಂದ ನಾಗಪ್ಪನ ಮಾಡಿಬಿಟ್ಟು ಅದನ್ನು ಕೂಡ ಇಟ್ಬಿಟ್ಟು ನೀವು ಹಾಲನ್ನು ಹಾಕ್ಬೋದು. ನಿಮ್ಮ ಸಂಪ್ರದಾಯ ಹೇಗಿದೆಯೋ ಹಾಗೆ ನೀವು ಮಾಡ್ಕೊಳ್ಬೋದು. ಪ್ರತಿ ಸಲ ನಾವು ಪೂಜೆ ವ್ರತ ಮಾಡಬೇಕಾದ್ರೂ ಕೂಡ ಅಷ್ಟೇ ಗೆಜ್ಜೆ ವಸ್ತ್ರವನ್ನು ನಾವು ಕುಂಕುಮದಿಂದ ಮಾಡಿರುವಂಥ ಅಂದರೆ ಕೆಂಪು ಇರುವಂಥ ಗೆಜ್ಜೆ ವಸ್ತ್ರವನ್ನು ನಾವು ಹಾಕ್ತೀವಿ. ಆದರೆ ನಾಗದೇವರಿಗೆ ನಾವು ಪೂಜೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೆಂಪು ಇರುವಂಥ ಗೆಜ್ಜೆ ವಸ್ತ್ರವನ್ನು ಹಾಕಬಾರ್ದು. ಅರಿಶಿಣದಿಂದ ಮಾಡಿದಂತಹ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ನಾಗರ ಪಂಚಮಿ ದಿವಸ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅಂತಾನೂ ಕೂಡ ತಿಳಿಸ್ತಾ ಇದ್ದೀನಿ. ಒಂದು ಲೋಟದಷ್ಟು ಹಸಿ ಹಾಲನ್ನ ತಗೋಬೇಕಾಗುತ್ತೆ. ನಾವು ಯಾವಾಗಲೂ ಕೂಡ ಅಷ್ಟೇನೆ ನಾಗದೇವರಿಗೆ ನಾವು ಹಸಿ ಹಾಲನ್ನ ಹಾಕ್ಬೇಕಾದ್ರೆ ಬರೀ ಹಸಿ ಹಾಲಿನಿಂದ ಅಭಿಷೇಕ ಮಾಡಬಾರ್ದು. ಅದಕ್ಕೆ ಸ್ವಲ್ಪ ಅರಿಶಿನ ಅಂದ್ರೆ ಚಿಟಿಕೆ ಅಷ್ಟು ಅರಿಶಿನ ಮತ್ತೆ ಅದಕ್ಕೆ ಒಂದು 2-3 ಡ್ರಾಪ್ ಅಷ್ಟು ತುಪ್ಪ ಹಾಕ್ಬೇಕು. ನಾಗರ ಕಟ್ಟೆಗೆ ಹೋಗ್ಬಿಟ್ಟು ನಾವು ಪೂಜೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಬರೀ ಹಸಿ ಹಾಲಿನಿಂದ ನಾವು ಅಭಿಷೇಕವನ್ನ ಮಾಡಬಾರ್ದು. ಹಸಿ ಹಾಲಿಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕೋಬೇಕು, ಒಂದು 2-3 ಡ್ರಾಪ್ ಅಷ್ಟು ತುಪ್ಪ ಹಾಕೋಬೇಕು. ಮತ್ತೆ ಫ್ರಿಜ್ನಲ್ಲಿ ಇರುವಂಥ ಹಾಲನ್ನು ತೊಗೊಂಡೋಗ್ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಈ ಪೂಜೆಗೆ ಉಪಯೋಗಿಸ್ಬೇಡಿ. ಫ್ರಿಜ್ನಲ್ಲಿ ಇಟ್ಬಿಟ್ಟು ಹಾಗೆ ತೊಗೊಂಡೋಗ್ಬಿಟ್ಟು ಆ ಕೊರಿತಿರುವಂಥ ಹಾಲನ್ನು ಯಾವುದೇ ಕಾರಣಕ್ಕೂ ನಾಗದೇವರಿಗೆ ಹಾಕಬಾರ್ದು. ಕೆಲವರೆಲ್ಲ ಪ್ಯಾಕೆಟ್ ಸಮೇತನೇ ಹಾಲನ್ನು ತೊಗೊಂಡೋಗ್ಬಿಟ್ಟು ಆ ಪ್ಯಾಕೆಟಿಂದನೇ ಹಾಗೆ ನಾಗರ ದೇವರಿಗೆ ಹಾಲನ್ನು ಹಾಕ್ತಾರೆ. ಆ ರೀತಿ ಕೂಡ ಮಾಡಬಾರ್ದು. ಒಂದು ಕೊಬ್ಬರಿ ಬಟ್ಲು ತಗೊಳ್ಳಿ, ಅದರಲ್ಲಾದರೂ ಹಾಲನ್ನು ಹಾಕ್ಬಿಟ್ಟು ಅದರಿಂದ ನೀವು ಅಭಿಷೇಕ ಮಾಡ್ಬೋದು. ಅಥವಾ ಒಂದು ತಾಮ್ರದ ಚೆಂಬಲ್ಲಿ ಈ ಹಾಲನ್ನು ಹಾಕೊಂಡ್ಬಿಟ್ಟು ಅದರಿಂದ ನೀವು ಅಭಿಷೇಕವನ್ನ ಮಾಡ್ಬೋದು. ಕೆಲವರೆಲ್ಲ ಮಾಡೋದನ್ನ ನಾನು ನೋಡಿದ್ದೀನಿ. ಎಲ್ಲ ಅಲಂಕಾರ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಕೊನೆಯಲ್ಲಿ ಹಾಲನ್ನು ಎರಿತಾರೆ. ಈ ರೀತಿ ಕೂಡ ಮಾಡಬಾರ್ದು. ಯಾವಾಗಲೂ ಅಷ್ಟೇ ಯಾವುದೇ ದೇವರಾಗ್ಲಿ ಮೊದಲು ಅಭಿಷೇಕ ಆಮೇಲೆ ಅಲಂಕಾರ ಅಲ್ವಾ? ಅದೇ ರೀತಿನೇ ಕೂಡ ನಾಗರ ದೇವತೆಗೂ ಕೂಡ ಅಷ್ಟೇನೆ ಮೊದಲು ನೀರಿನಿಂದ ಅಭಿಷೇಕ ಮಾಡಬೇಕು, ಆಮೇಲೆ ಹಾಲಿನಿಂದ ಅಭಿಷೇಕ ಮಾಡಬೇಕು, ಮತ್ತೆ ನೀರಿನಿಂದ ಅಭಿಷೇಕ ಮಾಡಬೇಕು. ಆಮೇಲೆ ನೀವು ಅರಿಶಿನ ಕುಂಕುಮ ಹೂವು ಎಲ್ಲ ನೈವೇದ್ಯ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಪ್ರದಕ್ಷಿಣೆ ನಮಸ್ಕಾರ ಹಾಕಬೇಕು. ಈ ರೀತಿನೇ ಮಾಡುವಂಥದ್ದು. ನಾಗರ ದೇವತೆಗೆ ಮೊದಲು ಅಲಂಕಾರ ಮಾಡಿಬಿಟ್ಟು ಆಮೇಲೆ ನೀವೇನಾದರೂ ಹಾಲು ಹಾಕಿದ್ರೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನೊಣ ಮುತ್ಕೊಳ್ಳೋದು, ಸೊಳ್ಳೆ ಮುತ್ಕೊಳ್ಳೋದು ಈ ರೀತಿ ಎಲ್ಲ ಆಗುತ್ತೆ. ಇದರಿಂದ ನಮಗೆ ದೋಷ ಕೂಡ ಬರುತ್ತೆ. ನಾವೆಲ್ಲರೂ ಕೂಡ ದೋಷ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ವಾ ಪೂಜೆ ವ್ರತ ಅದೆಲ್ಲ ಮಾಡೋದು. ಆದರೆ ದೋಷನೇ ಬರೋ ಥರ ನಾವು ಮಾಡ್ಕೊಳಕ್ ಹೋಗ್ಬಾರ್ದು. ಈ ಒಂದು ತಪ್ಪುಗಳನ್ನ ಯಾರು ಕೂಡ ಮಾಡಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಕೆಲವೊಂದು ತಪ್ಪುಗಳನ್ನ ಮನೆಯಲ್ಲೂ ಕೂಡ ನಾವು ಮಾಡ್ತೀವಿ. ಅದೇನು ಅಂತ ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳಿದ್ದೀನಿ. ಯಾರು ಕೂಡ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಆಗ್ಲೇ ನಾನು ನಾಗರ ಪಂಚಮಿಗೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೆ ಅಲ್ವಾ? ಇನ್ನೂ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಬೇಕು ಅಂತಂದ್ರೆ ಲೋಟದಷ್ಟು ಹಸಿ ಹಾಲಿಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಬೇಕು, ಒಂದು 2-3 ಡ್ರಾಪ್ಸ್ ಅಷ್ಟು ತುಪ್ಪ ಹಾಕಬೇಕು. ಇದನ್ನ ನೀವು ಯಾವಾಗ ನೀವು ಹಾಲು ಎರಿಯೋದಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಇದನ್ನ ಹಾಕೊಳ್ಳಿ, ಮುಂಚೆನೆ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ. ನಾನು ಜಸ್ಟ್ ಏನೇನು ಬೇಕು ಅಂತ ಇವಾಗ ತಿಳಿಸ್ತಾ ಇದ್ದೀನಿ.
ಒಂದು ಲೋಟದಷ್ಟು ಹಸಿ ಹಾಲು ತಗೋಬೇಕಾಗುತ್ತೆ ಮತ್ತು ಕಡಲೆಕಾಳು ಅದನ್ನು ರಾತ್ರಿನೇ ನೆನೆಸಿಟ್ಕೋಬೇಕಾಗುತ್ತೆ. ಹಸಿ ಚಿಗ್ಲಿ ಮತ್ತು ಹಸಿ ತಂಬಿಟ್ಟು ಇದನ್ನು ಕೂಡ ಹುರಿದ್ಬಿಟ್ಟು ಮಾಡೋದಲ್ಲ, ನಾಗಪ್ಪನಿಗೆ ಹಸಿದೇ ಮಾಡಬೇಕಾಗುತ್ತೆ. ಹಸಿದು ಹೇಗೆ ಮಾಡಬೇಕು ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ. ಯಾವತ್ತು ನಾವು ಹಾಲು ಹಾಕೋದಕ್ಕೆ ಹೋಗ್ತೀವಲ್ವ, ಅಂದರೆ ಸೋಮವಾರ ದಿನ, ಅವತ್ತಿನ ದಿನ ಬೆಳಗ್ಗೆ ಚಿಗಳಿ ಮಾಡ್ಕೋಬೇಕಾಗುತ್ತೆ. ಬೆಳಗ್ಗೆ ತಲೆ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಶುದ್ಧವಾದಂತಹ ನೀರಿನಲ್ಲಿ ಅಕ್ಕಿನ ತೊಳ್ಕೊಬೇಕು. ಚೆನ್ನಾಗಿ ಅಕ್ಕಿ ತೊಳ್ಕೊಂಡು, ನಿಮಗೆ ಮನೆಯಲ್ಲಿ ಸಮಯ ಇದೆ ಅಂತ ಅಂದರೆ ಅದನ್ನು ನೆನೆಸ್ಬೋದು. ನಿಮಗೆ ಕೆಲಸ ಇದೆ, ಫ್ರೀ ಇಲ್ಲ ಅಂತ ಅನ್ನೋರು ಚೆನ್ನಾಗಿ ತೊಳ್ಕೊಂಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು. ಖಾರ ಏನು ಇರಬಾರ್ದು, ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ತೊಳೆದಿರಬೇಕು. ಇದನ್ನು ಹಾಕೊಂಬಿಟ್ಟು ನುಣ್ಣಗೆ ಪುಡಿ ಮಾಡಿ ಇಟ್ಕೋಬೇಕು. ನೆಂದಿರುವಂಥ ಅಕ್ಕಿನ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೋಬೇಕು. ಬೆಲ್ಲ ಸೇರಿಸಿದಾದ್ಮೇಲೆ ತಂಬಿಟ್ಟು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಇದಕ್ಕೆ ಹಸಿ ತಂಬಿಟ್ಟು ಅಂತ ಕರಿತೀವಿ. ಇದನ್ನ ನಾಗದೇವರಿಗೆ ಅರ್ಪಿಸ್ಬೇಕಾಗುತ್ತೆ. ಹಸಿಯಾದಂತಹ ಚಿಗಳಿ ತಂಬಿಟ್ಟನ್ನು ನಾಗದೇವರಿಗೆ ನೈವೇದ್ಯವನ್ನ ಮಾಡಬೇಕಾಗುತ್ತೆ. ಇನ್ನು ಚಿಗಳಿ ಮನೆಯಲ್ಲಿ ಹೇಗೆ ಮಾಡೋದು ಅಂದರೆ, ಹಸಿದಾದಂತಹ ಎಳ್ಳು, ಬೆಲ್ಲ ಇದನ್ನ ಮಿಕ್ಸಿಗೆ ಹಾಕೊಂಡ್ಬಿಟ್ಟು, ಅಥವಾ ನೀವು ಹೊರಳಲ್ಲಿ ಹಾಕೊಂಡು ಕುಟ್ಕೋಬಹುದು. ಈ ಥರ ಚಿಗಳಿ ತಂಬಿಟ್ಟನ್ನು ಮಾಡ್ಕೋಬಹುದು. ಎಳ್ಳು ಬೆಲ್ಲ ಸೇರಿಸ್ಬಿಟ್ಟು ಮಿಕ್ಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ, ಮುದ್ದೆ ಥರ ಆಗುತ್ತೆ. ಎಳ್ಳು ಎಣ್ಣೆ ಬಿಟ್ಕೊಡುತ್ತೆ, ಅದು ಮುದ್ದೆ ಆಗುತ್ತೆ. ಚಿಕ್ಕ ಚಿಕ್ಕ ಉಂಡೆ ಆದ್ರೂ ಪರವಾಗಿಲ್ಲ ಮಾಡ್ಕೋಬಹುದು. ಮತ್ತೆ ಒಣ ಕೊಬ್ಬರಿ ಬಟ್ಲು, ಇದು ಹಾಲು ಹಾಕೋದಕ್ಕೋಸ್ಕರ ನಿಮ್ಮ ಸಂಪ್ರದಾಯದ ಪ್ರಕಾರ ನೀವು ಮಾಡ್ಕೊಳ್ಬಹುದು. ನೀವು ಜೋಳದ ಹರಳು ಇದು ಕೂಡ ಸಿಗುತ್ತೆ, ಅದನ್ನ ಹುರಿದು ಇಟ್ಕೋಬೇಕು. ಇದನ್ನು ಕೂಡ ನಾಗಪ್ಪನಿಗೆ ಇರಿಸ್ಬೇಕಾಗುತ್ತೆ. ಇನ್ನು ಹುಣಸೆಕಾಯಿ ಕೂಡ ಅಷ್ಟೇನೆ. ಇನ್ನು ನೈವೇದ್ಯಕ್ಕೆ ಚಿಗಳಿ ತಂಬಿಟ್ಟು ಕೂಡ ಇಟ್ಕೋಬೇಕು. ಒಂದು 5 ಇಟ್ಕೊಂಡು ಕೂಡ ಸಾಕಾಗುತ್ತೆ. 5 ಚಿಗಳಿ 5 ತಂಬಿಟ್ಟನ್ನ ಚೌತಿ ದಿವಸ ನಾಗಪ್ಪನಿಗೆ ನೈವೇದ್ಯಕ್ಕಾಗಿ ಮಾಡ್ಕೋಬೇಕು. ಕೆಲವು ಕಡೆ ಚೌತಿ ದಿವಸ ಅಡುಗೆ ನೈವೇದ್ಯ ಕೂಡ ಇರೋದಿಲ್ಲ. ನಾಗರ ಚೌತಿ ದಿವಸ ಹಾಲನ್ನ ಹಾಕ್ಬಿಟ್ಟು ಉಪವಾಸ ಮಾಡಬೇಕು. ಉಪವಾಸ ಅಂತ ಅಂದ್ರೆ ಇಡ್ಲಿ, ಉಪ್ಪಿಟ್ಟು ಈ ರೀತಿ ತಿನ್ಕೋಬಹುದು. ಇನ್ನು ಕೆಲವೊಂದು ತಪ್ಪುಗಳನ್ನ ಮನೆಯಲ್ಲೂ ಕೂಡ ಮಾಡ್ತಾರೆ. ಅದೇನಪ್ಪ ಅಂತ ಅಂದ್ರೆ, ಈ ರೀತಿ ಮಾಡೋದ್ರಿಂದ ನಿಮ್ಗೆ ದೋಷಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅದಕ್ಕೋಸ್ಕರ ಈ ತಪ್ಪುಗಳನ್ನ ಮನೆಯಲ್ಲೂ ಕೂಡ ನೀವು ಮಾಡಬಾರ್ದು. ಅದೇನಪ್ಪ ಅಂತ ಅಂದ್ರೆ, ಮೊದಲನೇದಾಗಿ ಹೇಳ್ಬೇಕು ಅಂದರೆ, ಯಾವುದೇ ರೀತಿಯ ದೋಸೆ ಹಾಕೋದೇ ಆಗಿರ್ಬೋದು, ಹೆಂಚಿಡೋದೇ ಆಗಿರ್ಬೋದು, ಚಪಾತಿ ಮಾಡೋದೇ ಆಗಿರ್ಬೋದು, ಉದ್ದ ಇರುವಂಥ ತರಕಾರಿಗಳನ್ನು ಹಚ್ಚೋದೇ ಆಗಿರ್ಬೋದು, ಇದನ್ನು ಮನೆಯಲ್ಲಿ ಆ ದಿನ ಯಾವತ್ತು ನೀವು ಹಾಲು ಎರೆದಿರ್ತೀರಲ್ವ ಆ ದಿನ ಮಾತ್ರ ಮನೆಯಲ್ಲಿ ಮಾಡಬಾರ್ದು. ಇದನ್ನು ನೆನ್ಪಿಟ್ಕೊಳ್ಳಿ. ಅಕಸ್ಮಾತ್ ನೀವೇನಾದ್ರು ಈ ತಪ್ಪುಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ದೋಷಕ್ಕೆ ಗುರಿ ಆಗ್ತೀರಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ನಿಯಮವನ್ನು ಖಂಡಿತವಾಗ್ಲೂ ಪಾಲಿಸಿ ಅಂತ ಕೇಳ್ಕೊತೀನಿ. ನಾಗದೇವರಿಗೆ ಚಿಗಳಿ, ತಂಬಿಟ್ಟು, ಹಾಲು, ಹೂವು ಮತ್ತು ಪರಿಮಳ ಭರಿತವಾದಂಥ ಹೂವುಗಳು, ಮಲ್ಲಿಗೆ, ಸಂಪಿಗೆ, ಕೇದಿಗೆ ಇದೆಲ್ಲ ಕೂಡ ನಾಗದೇವರಿಗೆ ತುಂಬ ಇಷ್ಟ. ಗೆಜ್ಜೆ ವಸ್ತ್ರ ಅಂತ ಬಂದಾಗ 16 ಇರುವಂಥ ಗೆಜ್ಜೆ ವಸ್ತ್ರ, ಅದು ಅರಿಶಿಣದಿಂದ ಮಾಡಿರುವಂಥ ಗೆಜ್ಜೆ ವಸ್ತ್ರನ ಇಟ್ಕೋಬೇಕಾಗುತ್ತೆ. ನೈವೇದ್ಯಕ್ಕೆ ಎಲೆ, ಅಡಿಕೆ, ದಕ್ಷಿಣೆ, ತಾಂಬೂಲ, ಒಣ ಕೊಬ್ಬರಿಯನ್ನು ನೈವೇದ್ಯ ಮಾಡ್ಕೋಬಹುದು, ಅಥವಾ ಚಿಗಳಿ ತಂಬಿಟ್ಟು ನೈವೇದ್ಯ ಮಾಡ್ಕೋಬಹುದು. ಬೇರೆ ದಿವಸ ಪಂಚಮಿ ದಿವಸ ಅಂದರೆ ಅಡುಗೆ ನೈವೇದ್ಯ ಮಾಡ್ಕೋಬಹುದು. ವಿಶೇಷವಾಗಿ ಗೋಧಿ ನುಚ್ಚಿನಿಂದ ಮಾಡಿದಂಥ ಪಾಯಸ ಮಾಡಿ ಅಡುಗೆ ಮಾಡಿಬಿಟ್ಟು ನಾಗದೇವರಿಗೆ ನೈವೇದ್ಯವನ್ನು ಮಾಡ್ಕೋಬೇಕು. ಈ ಥರ ಎಲ್ಲ ಕೆಲವರು ಮನೆಯಲ್ಲಿ ಪದ್ಧತಿ ಇರುತ್ತೆ. ನಿಮ್ಮ ಸಂಪ್ರದಾಯ ಹೇಗಿದೆಯೋ ನೀವು ಆ ರೀತಿ ಮಾಡ್ಕೊಂಡು ಹೋಗ್ಬೋದು. ಕೆಲವರು ಪಂಚಮಿ ದಿವಸ ಹಾಲು ಹಾಕ್ಬಿಟ್ಟು ಊಟ ಮಾಡ್ತಾರೆ. ಕೆಲವು ಕಡೆ ಚೌತಿ ದಿವಸ ಹಾಲನ್ನು ಹಾಕ್ಬಿಟ್ಟು, ಪಂಚಮಿ ದಿವಸ ಬೆಲ್ಲದ ಹಾಲು ಅಂತ ಹೇಳ್ಬಿಟ್ಟು ಬೆಲ್ಲ ಮತ್ತು ನೀರನ್ನು ಕಲಿಸ್ಬಿಟ್ಟು ಹಾಕ್ಬಿಟ್ಟು ಅವತ್ತಿನ ದಿನ ಊಟ ಮಾಡ್ತಾರೆ. ಚೌತಿ ದಿವಸ ಉಪವಾಸವನ್ನು ಮಾಡ್ತಾರೆ. ಕೆಲವೊಂದು ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಥರ ಆಚರಣೆ ಇರುತ್ತೆ. ನಿಮ್ಮ ಆಚರಣೆ ಹೇಗಿರುತ್ತೋ ನೀವು ಹಾಗೆ ಮಾಡ್ಕೊಳ್ಳಿ. ನಾಗದೇವರಿಗೆ ನಾವು ಹಾಲನ್ನು ಎರೆಯುವಾಗ ಈ ಒಂದು ಶ್ಲೋಕವನ್ನು ಹೇಳ್ಕೋಬೇಕಾಗುತ್ತೆ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಬರೆದಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ. ಅದನ್ನು ನೋಡಿಕೊಂಡು ಬರ್ಕೊಂಡು ನೀವು ಆಮೇಲೆ ಹೇಳ್ಕೋಬೋದು. ಅನಂತ ಶಯನಂ ದೇವಂ ಸರ್ವಶೋಕ ವಿನಾಶನಂ ಲೋಕಾಧಾರಂ ವಾರುಣೇಶಂ ನಾಗೇಂದ್ರಂ ಸನ್ನಮಾಮ್ಯಹಂ. ಒಂದು ಶ್ಲೋಕವನ್ನು ನಾವು ಹೇಳ್ಕೊಳ್ಳೋದ್ರಿಂದ, ನಾಗದೇವರಿಗೆ ಹಾಲನ್ನು ಹಾಕಿ ಈ ಶ್ಲೋಕ ಹೇಳ್ಕೊಳ್ಳೋದ್ರಿಂದ, ನಾಗದೇವರ ಆರಾಧನೆ ಮಾಡೋದ್ರಿಂದ ಎಂಥದ್ದೇ ಸರ್ಪದೋಷ ಇರಲಿ, ಯಾವುದೇ ರೀತಿಯ ತೊಂದರೆಗಳಿರ್ಬೋದು, ಆರೋಗ್ಯದಲ್ಲಿ ಕಿವಿಯ ಬಾಧೆ ಇರ್ಬೋದು, ಅಥವಾ ಚರ್ಮದ ಸಮಸ್ಯೆ, ಎಂಥದ್ದೇ ಸಮಸ್ಯೆ ಇರಲಿ ಪರಿಹಾರ ಆಗುತ್ತೆ. ಒಂದು ಶ್ಲೋಕವನ್ನು ಹೇಳ್ಕೊಂಡು ನಿಮ್ಮ ದೋಷ ಏನಾದರೂ ಇದ್ದರೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇನ್ನು ಹಾಲು ಹಾಕಿದ ಮೇಲೆ ಹಾಕಿದಂಥ ಹಾಲನ್ನು ಸ್ವಲ್ಪ ತೊಗೊಂಡ್ಬಿಟ್ಟು ನಿಮ್ಮ ಕಣ್ಣಿನ ಭಾಗಕ್ಕೆ, ಕಿವಿಗೆ ಹಚ್ಕೋಬೇಕಾಗುತ್ತೆ. ಯಾವುದೇ ರೀತಿಯ ಕಣ್ಣಿನ ಸಮಸ್ಯೆ ಇರ್ಬೋದು, ಮತ್ತು
ಈ ಸಮಸ್ಯೆ ಏನೇ ಇದ್ರೂ ಕೂಡ ಬರೋದಿಲ್ಲ. ಈ ರೀತಿಯಾಗಿ ನೀವು ನಾಗರ ಚೌತಿಯನ್ನು ಆಚರಣೆ ಮಾಡ್ಕೋಬಹುದು. ಕೆಲವು ಕಡೆ ಈ ದಿನ ನಾಗಪ್ಪನನ್ನ ಬಾಗ್ಲ ಮೇಲೆ ಬರೀತಾರೆ. ನಂತರ ಗೆಜ್ಜೆ ವಸ್ತ್ರವನ್ನ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ. ಮತ್ತೆ ರಂಗೋಲಿನಲ್ಲೂ ಸಹ ಚೌತಿ ದಿವಸ ಒಳಗಡೆ ಬರೀತಾರೆ. ರಂಗೋಲಿನಲ್ಲಿ ನಾಗಪ್ಪನನ್ನ ಬರೀತಾರೆ. ಚೌತಿ ದಿವಸ ನಾಗಪ್ಪ ಒಳಗಡೆ ಬರೋ ತರ ಬರೀತಾರೆ ರಂಗೋಲಿನಲ್ಲಿ. ಮತ್ತೆ ಪಂಚಮಿ ದಿವಸ ನಾಗಪ್ಪ ದೇವರು ಹೊರಗಡೆ ಹೋಗೋ ತರ ಬರೀತಾರೆ. ಈ ರೀತಿ ರಂಗೋಲಿನಲ್ಲಿ ಪೂಜೆ ಮಾಡ್ತಾರೆ. ಕೆಲವು ಕಡೆ ಹೊಸದಾಗಿ ಮದುವೆ ಆಗಿರುವಂಥ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಒಂದು ಮಣ್ಣಿನಿಂದ ಮಾಡಿರುವಂಥ ಕೃಷ್ಣ ಮತ್ತು ಬಲರಾಮರ ಪ್ರತಿಮೆಯನ್ನು ಮಾಡ್ತಾರೆ. ಕೃಷ್ಣ ಬಲರಾಮರನ್ನ ಪ್ರತಿಮೆಯನ್ನು ಮಾಡಿಬಿಟ್ಟು ತೊಟ್ಲಲ್ಲಿಟ್ಬಿಟ್ಟು ತೊಟ್ಲನ್ನು ತೂಗ್ತಾರೆ. ಮದುವೆ ಆಗಿರುವಂಥ ಹೆಣ್ಮಕ್ಳು ಈ ರೀತಿ ಯಾಕೆ ಮಾಡ್ತಾರೆ ಅಂತ ಅಂದರೆ ಈ ಸಂಪ್ರದಾಯಗಳು ಯಾವುದೇ ತೊಂದರೆ ಇಲ್ದಂಗೆ ಅಡೆತಡೆ ಇಲ್ದಂಗೆ ಸುರಕ್ಷಿತವಾಗಿ ಸಂತಾನ ಆಗಲಿ ಅನ್ನೋ ಕಾರಣಕ್ಕೆ ಮದುವೆ ಆದಂತಹ ಹೊಸ್ತರಲ್ಲಿ ಇದೆಲ್ಲ ಪದ್ಧತಿಗಳನ್ನು ತವ್ರ ಮನೆಯಲ್ಲೇ ಮಾಡಿಸ್ತಾರೆ. ಗೋಕುಲ ಕಟ್ಬಿಟ್ಟು ಪೂಜೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಅನ್ನೋರು ತೊಟ್ಲಲ್ಲಿ ಕೃಷ್ಣ ಬಲರಾಮರ ಪ್ರತಿಮೆಯನ್ನು ಇಟ್ಬಿಟ್ಟು ಧೂಪ ದೀಪಗಳನ್ನು ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ನೈವೇದ್ಯ ಮಾಡಿ ಆರತಿ ಮಾಡ್ತಾರೆ. ತೊಟ್ಲನ್ನು ತೂಗಬೇಕು. ಇದರಿಂದ ಸಂತಾನ ಭಾಗ್ಯ ಆಗುತ್ತೆ. ಇದನ್ನ ಸಿರಿಯಾಳ ಷಷ್ಠಿ ಅಂತ ಕರೀತಾರೆ. ಚೌತಿ, ಪಂಚಮಿ, ಷಷ್ಠಿ 3 ದಿನಗಳ ಪೂಜೆ ಇದು. ಹೊಸದಾಗಿ ಮದುವೆ ಆಗಿರುವಂಥವ್ರು ಸಿರಿಯಾಳ ಷಷ್ಠಿ ಪೂಜೆನ ಮಾಡಬೇಕಾಗುತ್ತೆ. ಇನ್ನು ನಾರ್ಮಲ್ ಆಗಿ ನಾವೆಲ್ಲರೂ ಕೂಡ ಚೌತಿ ಮತ್ತು ಪಂಚಮಿ ದಿವಸ ಆಚರಣೆ ಮಾಡ್ಕೋಬೇಕಾಗುತ್ತೆ. ಇನ್ನು ನಾಗರಕಲ್ಗೆ ಹಾಲನ್ನು ಯಾವ ರೀತಿ ಹಾಕಬೇಕು ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ ಇವಾಗ. ನಾಗರಕಟ್ಟೆಗೆ ಹೋಗ್ಬಿಟ್ಟು ಅಲ್ಲಿ ನೀರು ಹಾಲು ಎಲ್ಲನೂ ತೊಗೊಂಡು ಹೋಗ್ಬೇಕಾಗುತ್ತೆ. ನಾಗ ಪ್ರತಿಮೆಯನ್ನು ತೊಳಿಬೇಕು, ಹಾಲನ್ನು ಹಾಕಬೇಕು, ಮತ್ತೆ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು, ಧೂಪ ದೀಪ ಮಾಡಬೇಕು. ಈ ದಿನ ಮಾವಿನ ಹಣ್ಣು ಕೂಡ ಸಿಕ್ಕಿದ್ರೆ ನೀವು ಅದನ್ನು ನೈವೇದ್ಯಕ್ಕೆ ಇಡ್ಬೋದು, ತುಂಬಾ ಒಳ್ಳೆಯದು. ಜೊತೆಗೆ ಚಿಗಳಿ ತಂಬಿಟ್ಟನ್ನು ಕೂಡ ಇಡಬೇಕಾಗುತ್ತೆ. ಒಣ ಕೊಬ್ಬರಿ ತೊಗೊಂಡೋಗ್ಬಿಟ್ಟು ಇಡಬೇಕಾಗುತ್ತೆ ನೈವೇದ್ಯಕ್ಕೆ. ಆಮೇಲೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ನಾ ಆಗಲೇ ತಿಳಿಸ್ದಂಗೆ ಆ ಶ್ಲೋಕವನ್ನು ನೀವು ಹಾಲು ಹಾಕುವಂಥ ಸಮಯದಲ್ಲಿ ಆ ಶ್ಲೋಕನ ಹೇಳ್ಕೊಳ್ಳಿ. ರೀತಿ ಪೂಜೆ ಎಲ್ಲ ಆದಮೇಲೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕಾಗುತ್ತೆ. ಈ ದಿನಗಳಲ್ಲಿ ಈ ದಿನ ಅಂದರೆ ಚೌತಿ ದಿನ, ಪಂಚಮಿ ದಿನ ಮಾಡ್ಬೋದು. ಈ ದಿನಗಳಲ್ಲಿ ಉದ್ದನೆಯ ತರಕಾರಿಗಳನ್ನು ಮನೆಯಲ್ಲಿ ಹಚ್ಚಬಾರ್ದು. ಮತ್ತು ಚಪಾತಿ ಮಾಡಬಾರ್ದು, ದೋಸೆ ಮಾಡಬಾರ್ದು. ಮಕ್ಕಳು ಕೇಳ್ತಾರೆ ಅಂತ ಹೇಳ್ಬಿಟ್ಟು ಶಾವಿಗೆ ಬೇಯಿಸೋದು ಅಥವಾ ಮ್ಯಾಗಿ ಮಾಡ್ಕೊಳ್ಳೋದು ಇದನ್ನೆಲ್ಲ ದಯವಿಟ್ಟು ಮಾಡಬೇಡಿ ಅಂತಲೇ ಕೇಳ್ಕೊತೀನಿ. ಇದರಿಂದ ದೋಷಗಳು ತುಂಬ ಬೇಗ ತಗಲುತ್ತೆ. ನಾಗ ದೋಷ ತುಂಬ ಬೇಗನೆ ತಗಲುತ್ತೆ. ಹಾಗಾಗಿ ತುಂಬಾ ಮಡಿಯಿಂದ ನಾಗದೇವರ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಕೆಲವು ಕಡೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಿಗೆ ಬೆನ್ನು ತೊಳೆಯುವಂಥ ಸಂಪ್ರದಾಯ ಇರುತ್ತೆ. ಹಿಂದೆ ಸರ್ಪಗಳು ನಮಗೆ ವರವನ್ನು ಕೊಟ್ಟಿರ್ತವಂತೆ. ಈ ದಿವಸ ಅಂದರೆ ಚೌತಿ ಪಂಚಮಿ ದಿವಸ ಸರ್ಪದ ಆಕಾರ ಇರುವಂಥ ನಾವು ಯಾವುದೇ ವಸ್ತುಗಳಿಗೆ ಆಗಿರ್ಬೋದು ಏನಕ್ಕೆ ಪೂಜೆ ಮಾಡಿದ್ರೂ ಸಹ ನಾವು ಸಂತುಷ್ಟರಾಗ್ತೀವಿ ಅಂತ ಹೇಳಿದ್ವಂತೆ. ಈ ರೀತಿಯಾಗಿ ಬೆನ್ನು ಮೂಳೆ ಕೂಡ ಒಂದು ನಾಗರ ಆಕಾರದಲ್ಲೇ ಇರುತ್ತೆ ನಮಗೆ. ಹಂಗಾಗಿ ನಾಗಪ್ಪನಿಗೆ ಅಭಿಷೇಕ ಮಾಡಿದಂತಹ ಸರ್ಪದ ಆಕಾರದಂತಿರುವ ಬೆನ್ನಿನ ಮೂಳೆಗೆ ಹಚ್ಚಬೇಕು. ಬೆನ್ನು ತೊಳೆಯುವಂಥ ಸಂಪ್ರದಾಯ ಕೆಲವೊಂದು ಊರುಗಳಲ್ಲೂ ಕೂಡ ಈಗಲೂ ನಡೀತಾ ಇದೆ, ಕೆಲವು ಕಡೆ ನಡೀತಾ ಇದೆ. ಇದು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಪ್ರತಿ ಕ್ಷಣ ಭಗವಂತನಿಗೆ ಆಸ್ಕೆ ಆಗಿ ಭಗವಂತನ ಸೇವೆಯನ್ನ ಮಾಡ್ತಾ ಇರುವಂತ, ಭಗವಂತನ ಸೇವೆಯಲ್ಲೇ ನಿರತರಾಗಿರುವಂತ ಶೇಷದೇವರ ಆರಾಧನೆ ಚೌತಿ ಮತ್ತೆ ಪಂಚಮಿ ದಿನ ವಿಶೇಷವಾದದ್ದು. ಭಗವಂತನ ಒಂದು ಅಭಿಷೇಕದ ನೀರನ್ನ ಶೇಷದೇವರಿಗೆ ಅಭಿಷೇಕ ಮಾಡಿದ್ರೆ ಶೇಷದೇವರಿಗೆ ಅಭಿಷೇಕ ಮಾಡಿದಂತಹ ಆ ನೀರು ತುಂಬಾನೇ ಇಷ್ಟ ಆಗತ್ತಂತೆ. ಹಂಗಾಗಿ ಯಾರ ಮನೆಯಲ್ಲಿ ಸಾಲಿಗ್ರಾಮ ಇದೆಯೋ ಅವರು ಸಾಲಿಗ್ರಾಮದ ಮೂಲಕ ಪ್ರತಿದಿನ ಶೇಷದೇವ್ರಿಗೆ ಹಾಲನ್ನು ಹಾಕ್ಬಿಟ್ಟು ಅಂದರೆ ಸಾಲಿಗ್ರಾಮಕ್ಕೆ ಹಾಕಿರುವಂಥ ಹಾಲನ್ನು ಶೇಷದೇವ್ರಿಗೆ ಹಾಕಿದ್ರೆ ಶೇಷದೇವರು ಸಂತೃಪ್ತರಾಗ್ತಾರಂತೆ. ಹಂಗಾಗಿ ನಿಮ್ಮ ಸಂಪ್ರದಾಯದ ಪ್ರಕಾರ ನೀವು ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಹೇಗೆ ಪದ್ಧತಿ ಇದೆಯೋ ಆ ರೀತಿ ಮಾಡ್ಕೊಳ್ಳಿ. ಹಿಂದಿನಿಂದ ಯಾವ ರೀತಿ ಆಚರಣೆ ಮಾಡಿರ್ತಾರೋ ನಿಮ್ಮ ಮನೆಯಲ್ಲಿ ಅದೇ ರೀತಿ ನೀವು ಮಾಡ್ಕೊಂಡು ಹೋಗ್ಬೋದು. ನಾಗರ ಚೌತಿ ಮತ್ತು ಪಂಚಮಿಯನ್ನು ಆಚರಿಸ್ಕೊಂಡು ಹೋಗ್ಬೋದು. ಇದಿಷ್ಟು ಕೂಡ ನನಗೆ ತಿಳಿದಿರುವಂಥ ಕೆಲವೊಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದೆಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾಗರ ಪಂಚಮಿ ದಿವಸ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಕೊಳ್ಬೋದು ಸರಳವಾಗಿ ಮತ್ತು ದೇವಸ್ಥಾನದಲ್ಲಿ ಯಾವ ರೀತಿ ಸರಳವಾಗಿ ಮಾಡ್ಕೊಳ್ಬೋದು ಅಂತ ತಿಳಿಸ್ತೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.